20% ಜನ ಮಾತ್ರ ಬೆಂಗಳೂರಲ್ಲಿ ಕನ್ನಡನ ಬಳಸ್ತಾ ಇದ್ದಾರೆ. ರಸ್ಟ್ 56% ಜನ ತಮಿಳ್, ಹಿಂದಿ ಅಂಡ್ ಇತರ ಭಾಷೆಗಳನ್ನ ಬಳಸ್ತಿದ್ದಾರೆ. ಹಾಗಾಗಿನೇ ಬೆಂಗಳೂರು ಭಾರತದ ನಂಬರ್ 1 ಮಲ್ಟಿ ಲಿಂಗ್ವಲ್ ಸಿಟಿ ಆಗಿ ಬದಲಾಗಿದೆ. 50.6% ಬೆಂಗಳೂರಲ್ಲಿ ಇರೋರು ಆರ್ ನಾನ್ ಕನ್ನಡಿಗಾಸ್. ಆದ್ರೆ ಇದರಲ್ಲಿ ಕನ್ನಡ ಗೊತ್ತಿರೋರು ತೀರಾ ಕಮ್ಮಿ. ಪ್ರಾಬ್ಲಮ್ ನಾನ್ ಕನ್ನಡಿಗಾಸ್ ಕನ್ನಡನ ಬಳಸ್ತಾ ಇರೋದಾ ಅಥವಾ ಕನ್ನಡಿಗರೇ ಸರಿಯಾಗಿ ಕನ್ನಡನ ಬಳಸ್ತಾ ಇರೋದಾ? ನಾವೆಲ್ಲರೂ ಭಾರತೀಯರೇ ಆಗಿದ್ರು ಈ ಭಾಷೆಗಳ ನಡುವೆ ಆಗ್ತಿರೋ ಜಗಳಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರ ಇದೆಯಾ? ಇದೆಲ್ಲದಕ್ಕೂ ಉತ್ತರ ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. Does our Prime Minister Narendra Modi knows how to speak in Kannada? कन्नड़ा मालूम नहीं मेरे को. अबे नानेन माडली. क्या बोल रहा है मेरे को? कन्नड़ा माताडो. अपने देश में इस तरह से लोगों पे कुछ थोपना या कहना कि हम सुपीरियर हैं, हमारी भाषा को तुम याद करो, कैसे याद करेंगे यार? 1937 ಬೆಂಗಳೂರಿನ ಸಂಸ್ಥಾಪಕರಾದ ಹಿರಿಯ ಕೆಂಪೇಗೌಡರು ಹೊರ ರಾಜ್ಯದ ವ್ಯಾಪಾರಿಗಳಿಗೆ ಹಾಗೂ ಉದ್ಯಮಿಗಳಿಗೆ ವ್ಯಾಪಾರ ವಹಿವಾಟು ಮಾಡ್ಕೊಳ್ಳೋದಕ್ಕೆ ಬೆಂಗಳೂರಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಟ್ರೇಡ್ ಅಂಡ್ ಇತರ ವಹಿವಾಟುಗಳಿಂದ ಮಾತ್ರ ನಮ್ಮ ಸಾಮ್ರಾಜ್ಯದ ಇನ್ಕಮ್ ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಹಾಗಾಗಿನೇ ಬೆಂಗಳೂರು ಪೇಟೆ ಮತ್ತು ಪೇಟೆ ಬೀದಿಗಳನ್ನ ನಿರ್ಮಿಸ್ತಾರೆ. ಇದಲ್ಲದೆ 1981 ರಲ್ಲಿ ಶುರುವಾದ ಇನ್ಫೋಸಿಸ್ ನ ಕೋ ಫೌಂಡರ್ ನಂದನ್ ನಿಲಿಕನಿ ಅವರು ಹೇಳ್ತಾರೆ, ಐಟಿ ಇಂಡಸ್ಟ್ರಿ 1980 ರಲ್ಲಿ ಬೆಂಗಳೂರಲ್ಲಿ ಪ್ರಾರಂಭ ಆಗುತ್ತೆ ಅಂಡ್ ಈಗ ಸುಮಾರು $190 ಬಿಲಿಯನ್ ಕ್ಯಾಪಿಟಲ್ ನ ಅದು ದಾಟಿದೆ ಅಂತ. ಅಂಡ್ ಇನ್ನು ಹಲವಾರು ಕಂಪನೀಸ್ ಲೈಕ್ HAL, BEL, ITI, ಮೋಟಾರ್ ಇಂಡಸ್ಟ್ರೀಸ್ ಕಂಪನಿ ಲಿಮಿಟೆಡ್, ವಿಪ್ರೋ, ಟೆಕ್ಸ್ಟೈಲ್ ಮಿಲ್ಸ್ ಅಂಡ್ ಸೋ ಆನ್ ಇಂತಹ ಬಹಳಷ್ಟು ಕಂಪನೀಸ್ ಗಳು ಬೆಂಗಳೂರಿನ ಎಕಾನಮಿನ ಮ್ಯಾಸಿವ್ ಆಗಿ ಬೂಸ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದೇ ಟೈಮ್ ಅಲ್ಲಿ ಜೆಮ್ಸೆಡ್ಜಿ ಟಾಟಾ ಭಾರತದಲ್ಲೇ ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿನ ಸೆಟಪ್ ಮಾಡೋದಕ್ಕೆ ಅವರ ಅರ್ಧ ಆಸ್ತಿನ ಖರ್ಚು ಮಾಡಿ, ಜೊತೆಗೆ ಮೈಸೂರಿನ ರಾಜರಾದಂತಹ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ್ ಅವರ ಸಹಾಯದೊಂದಿಗೆ 1911 ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅಂಡ್ ಇವತ್ತು ಕೂಡ IISc ಭಾರತದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಆಗಿದೆ. ಇದೆಲ್ಲದಿಂದ ನಮಗೆ ಒಂದು ಕ್ಲಿಯರ್ ಆಗುತ್ತೆ ದಟ್ ಬೆಂಗಳೂರಿನ ಡೆವಲಪ್ಮೆಂಟ್ ಗೆ ಕನ್ನಡಿಗರ ಮೇಲ್ಗೈ ಇದ್ರೂ ಬೇರೆ ರಾಜ್ಯದಿಂದ ಕೆಲಸಕ್ಕೆ ಮತ್ತು ಬಿಸ್ನೆಸ್ ಗಾಗಿ ಬಂದಿರೋ ನಾನ್ ಕನ್ನಡಿಗರ ಕೊಡುಗೆ ಕೂಡ ನಾವು ಮರಿಬಾರದು. लेकिन हमारे साथ प्रॉब्लम है कि हम ऑफिस जाते हैं तो वहाँ पे इंग्लिश चलती है, राइट? यू डोंट गेट टू टॉक टू पीपल इन द लोकल लैंग्वेज अनलेस यू टॉक टू लोकल्स. तो ही हम सीख पाएंगे. आपके लोकल दोस्त हैं? मेरे लोकल दोस्त हैं, लेकिन तो उनसे आप इंग्लिश में ही बात होती है. ಭಾರತ ವರ್ಲ್ಡ್ ಅಲ್ಲಿ ಮೋಸ್ಟ್ ಡೈವರ್ಸ್ ಕಂಟ್ರಿಯಲ್ಲಿ ಬರುತ್ತೆ. ಅಂಡ್ ಈ ಡೈವರ್ಸಿಟಿ ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಆಹಾರ ಪದ್ಧತಿ ಮತ್ತು ಬಟ್ಟೆಗಳ ಜೊತೆಗೆ ಭಾಷೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಬಗ್ಗೆ ಮಾತಾಡೋದಾದ್ರೆ ನಾವು ವರ್ಲ್ಡ್ ಅಲ್ಲಿ 4th ಪ್ಲೇಸ್ ಅಲ್ಲಿ ಬರ್ತೀವಿ. ಬೆಂಗಳೂರು ಸಿಟಿಲಿ 107 ಭಾಷೆನ ಮಾತಾಡೋ ಜನಗಳು ನಮ್ಗೆ ಸಿಗ್ತಾರೆ. ಇದರಲ್ಲಿ 44.62% ಜನ ಮಾತ್ರ ಕನ್ನಡನ ಬಳಸ್ತಿರೋರು. ನಮ್ಮೆಲ್ರಿಗೂ ಲ್ಯಾಂಗ್ವೇಜ್ ಬರೀ ಮಾತಾಡೋದಕ್ಕೆ ಒಂದು ಟೂಲ್ ಮಾತ್ರ ಅಲ್ಲದೆ ಜನರನ್ನ ಎಮೋಷನಲ್ ವೇ ಅಲ್ಲಿ ಕೂಡ ಕನೆಕ್ಟ್ ಮಾಡುತ್ತೆ. ಅಂಡ್ ಲ್ಯಾಂಗ್ವೇಜ್ ಇಂದನೇ ಜನ ಅವರ ಅಸ್ತಿತ್ವನ ಫೀಲ್ ಮಾಡ್ತಾರೆ. ನಮ್ಮೆಲ್ರಿಗೂ ನಮ್ಮ ಭಾಷೆ ನಮ್ಮ ಸಂಸ್ಕೃತಿಯ ಪಾರ್ಟ್ ಆಗಿರೋದ್ರಿಂದ ನಮ್ಮ ಭಾಷೆಯ ರಿಚ್ ಹಿಸ್ಟ್ರಿ ಮೇಲೆ ಅಪಾರವಾದಂತಹ ಗೌರವ ಅಂಡ್ ಪ್ರೌಡ್ ಫೀಲ್ ಆಗ್ತೀವಿ. ಇದೇ ಕಾರಣದಿಂದ ಯಾರೇ ಆದ್ರೂ ಬೇರೆ ಭಾಷೆನ ಕಲಿಯೋದು ಅಥವಾ ಮಾತಾಡೋದಕ್ಕೆ ಟ್ರೈ ಮಾಡೋದ್ರಿಂದ ಬೇರೆ ಬೇರೆ ಲ್ಯಾಂಗ್ವೇಜಸ್ ಮಧ್ಯೆ ಇರೋ ಬ್ಯಾರಿಯರ್ಸ್ ಕಟ್ ಆಗುತ್ತೆ ಅಂಡ್ ಮ್ಯೂಚುವಲ್ ರೆಸ್ಪೆಕ್ಟ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಜನರೇಟ್ ಆಗುತ್ತೆ ಜನರ ಮಧ್ಯ. ಎಂಡ್ ಆಫ್ ದ ಡೇ ಜನರ ಮಧ್ಯೆ ಒಂದು ಯೂನಿಟಿ ಫಾರ್ಮ್ ಆಗುತ್ತೆ. ಬೇರೆ ಬೇರೆ ಸಂಪ್ರದಾಯ ಮತ್ತೆ ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಅಮೇಜಿಂಗ್ ಆಪರ್ಚುನಿಟಿ ಸಿಕ್ಕಂಗಾಗುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದ್ರು ಜನ ಯಾಕೆ ಬೇರೆ ಭಾಷೆನ ಕಲಿಯೋದಕ್ಕೆ ಹಿಂಜರಿತಿದ್ದಾರೆ ಮತ್ತು ಲ್ಯಾಂಗ್ವೇಜ್ ಕಾನ್ಫ್ಲಿಕ್ಟ್ ಗಳು ಆಗ್ತಾ ಇದಾವೆ? ನಾನ್ ಕನ್ನಡಿಗರ್ಸ್ಗೆ ಕನ್ನಡ ಕಲಿಲೇಬೇಕು ಅನ್ನೋದು ಎಷ್ಟು ಸರಿ ಅನ್ನೋದನ್ನ ನಾವು ನೋಡಕ್ ಹೋದ್ರೆ ಬೆಂಗಳೂರಿಗೆ ವಲಸೆ ಬಂದಿರೋರಲ್ಲಿ ಬಹುತೇಕರು ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶ ಅವರು ಆಗಿದ್ದಾರೆ. 1980s ಟೈಮ್ ಅಲ್ಲಿ ಕನ್ನಡಿಗರ ಮೇಲೆ ಮತ್ತು ಕನ್ನಡ ಭಾಷೆಯ ಮೇಲೆ ನಡೆದಿರೋ ಶೋಷಣೆನ ನಾವ್ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಇದ್ರ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣ್ ಗೌಡ್ರು ಏನ್ ಹೇಳ್ತಾರೆ ನೀವೇ ನೋಡ್ಕೊಂಡ್ ಬನ್ನಿ. ಎಲ್ಲೂ ನೋಡಿದ್ರು DMK, ADMK ಬಾವುಟಗಳು. ಕನ್ನಡ ಮಾತಾಡಿದ್ರೆ ಮುಖದ ಮೇಲೆ ಒಂದು ಕುರುಪು ಅಂತ ಹಾಕು. ಅಲ್ಲಿ ಯಾರೋ ಕನ್ನಡ ಮಾತಾಡಿದ್ರೆ ಹೊಡೆದು ಬಿಟ್ಟು ಕೆರೆಗೆ ಎತ್ತಿದ್ರು. ಭಾಷಾ ವಿಚಾರದಲ್ಲಿ ಎಷ್ಟು ಗಲಾಟೆ ಮಾಡ್ತಿದ್ದಾರೆ ಅಂದ್ರೆ ತಮಿಳ್. ಆ ವಾತಾವರಣ ನೋಡ್ಬಿಟ್ರೆ ಇವತ್ತು ಭಯ ಆಗುತ್ತೆ ನಮಗೆ. ಇಷ್ಟೆಲ್ಲ ಕಷ್ಟಗಳನ್ನ ಫೇಸ್ ಮಾಡಿರೋದ್ರಿಂದಾನೆ ಕನ್ನಡದ ಅಸ್ತಿತ್ವ ಎಲ್ಲೂ ಕೂಡ ಕುಂದಬಾರದು ಅನ್ನೋ ಒಂದು ಸಾಮಾಜಿಕ ಕಳಕಳೆ ಇವತ್ತು ಕೂಡ ಎಲ್ಲ ಕನ್ನಡಿಗರಲ್ಲೂ ಇದೆ. ಅಂಡ್ ಇದನ್ನ ಎಲ್ಲ ನಾನ್ ಕನ್ನಡಿಗ ಸರಿಯಾಗಿ ಅರ್ಥ ಮಾಡ್ಕೊಳ್ಳೇಬೇಕು. ಬೆಂಗಳೂರು ಮಲ್ಟಿಲಿಂಗ್ವಲ್ ಸಿಟಿ ಆಗ್ಬಾರ್ದು ಅಂತ 2002 ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾದ SM ಕೃಷ್ಣರವರು ಈ ಬದಲಾವಣೆನ ಗಮನಿಸಿ ಎಲ್ಲ ರೋಡ್ ಗಳಿಗೂ ಮತ್ತೆ ಸೈನ್ ಬೋರ್ಡ್ ಗಳಿಗೂ ಕನ್ನಡದಲ್ಲೇ ಮರುನಾಮಕರಣ ಮಾಡಬೇಕು ಅಂತ ಆರ್ಡರ್ ನ ಪಾಸ್ ಮಾಡ್ತಾರೆ. ಹಾಗೆ 2008 ಮುಖ್ಯಮಂತ್ರಿಯಾದ BS ಯಡಿಯೂರಪ್ಪ ಅವರು ಒಂದು
ಕಾನೂನು ತರೋದಕ್ಕೆ ಪ್ರಯತ್ನನ ಪಡ್ತಾರೆ. ಏನಂದ್ರೆ ಈ ಬೆಂಗಳೂರಲ್ಲಿ ಇರೋ ಎಲ್ಲಾ ಸೈನ್ ಬೋರ್ಡ್ ಮೇಲೆ ಅರ್ಧ ಭಾಗದಷ್ಟು ಕನ್ನಡ ಬಳಕೆ ಮಾಡಬೇಕು ಅಂತ. ಆದ್ರೆ ಈ ಆಕ್ಟ್ ನ ಕುರಿತು ಟೆಲಿಕಾಂ ಕಂಪನಿಯಾದ ವೊಡಾಫೋನ್ ಕೋರ್ಟಿಗೆ ಹೋಗ್ತಾರೆ. ಯಾಕಂದ್ರೆ ಅವರು ಸೈನ್ ಬೋರ್ಡ್ ಗಳ ಮೇಲೆ ಕೋಟಿ ಕೋಟಿ ಆಲ್ರೆಡಿ ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾರೆ ಅಂಡ್ ಈಗ ಇದನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿನೇ ಈ ಕಾನೂನ್ನ ಜಾರಿ ತರಕ್ ಆಗೋದಿಲ್ಲ. ನಂತರ ಇನ್ 2018 ಬಿಬಿಎಂಪಿ ಕನ್ನಡ ಸೈನ್ ಬೋರ್ಡ್ ಗಳನ್ನ ಪಾಸ್ ಮಾಡ್ಲೇಬೇಕು ಅಂತ ಆರ್ಡರ್ ನ ಪಾಸ್ ಮಾಡಿದಾಗ ವ್ಯಾಪಾರಿಗಳ ಸಂಘ ಇದರ ವಿರುದ್ಧ ಹೈಕೋರ್ಟ್ ಗೆ ಹೋಗಿ ಸ್ಟೇ ಆರ್ಡರ್ ನ ತರ್ತಾರೆ. ಹೀಗೆ ಹಲವಾರು ಬಾರಿ ಈ ಕಾನೂನ ಜಾರಿಗೆ ತರೋದಕ್ಕೆ ಪ್ರಯತ್ನ ಪಟ್ಟರು ಇದನ್ನ ತರೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ನಂತರ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ 2022ರಲ್ಲಿ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ಕೊಡ್ಲೇಬೇಕು ಅಂತ ಹೋರಾಡ್ತಾರೆ. ಇದಕ್ಕೆ ಪ್ರತಿಫಲವಾಗಿ ಕಳೆದ ವರ್ಷ ಡಿಸೆಂಬರ್ ಅಲ್ಲಿ ಇದನ್ನ ಸಂಪೂರ್ಣವಾಗಿ ಜಾರಿಗೆ ತರಲಾಗುತ್ತೆ. ಇದು ಹೊರಗಿನವರಿಗೆ ಡಾಮಿನೆನ್ಸ್ ಅಂತ ಅನ್ಸಿದ್ರು ಇದ್ರ ಮೂಲಕನಾದ್ರೂ ಕನ್ನಡನ ಕಲೀಲಿ ಅನ್ನೋ ಒಂದು ಸಾಮಾಜಿಕ ಕಳಕಳೆನ ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ. Don't hesitate to ask in Kannada. We love your broken Kannada. Don't think that you should be a very professional when you are talking to me like a Kannadiga. Don't hesitate. You do whatever mistakes, how many mistakes you can. We love your Kannada. We love your broken Kannada. Please, ASAP, start learning Kannada and start speaking in Kannada in public places. You will be loved by everyone. ಇದೇ ವರ್ಷ ಜುಲೈ ತಿಂಗಳಲ್ಲಿ ರಾಜ್ಯ ಸರ್ಕಾರ ಒಂದು ಬಿಲ್ ನ ಪಾಸ್ ಮಾಡ್ತಾರೆ. ಎಲ್ಲ ಮ್ಯಾನೇಜ್ಮೆಂಟ್ ಜಾಬ್ಸ್ ಗೆ 50% ಹಾಗೂ ನಾನ್ ಮ್ಯಾನೇಜ್ಮೆಂಟ್ ಪೋಸ್ಟ್ ಗಳಿಗೆ 75% ಕನ್ನಡಿಗರಿಗೆ ಮೀಸಲಾತಿನ ಕೊಡಬೇಕು ಅಂತ. ಇದರಿಂದ ಕನ್ನಡಿಗರಿಗೆ ತಮ್ಮ ತಾಯ್ನಾಡಲ್ಲಿ ನೆಮ್ಮದಿಯ ಜೀವನ ಕಲ್ಪಿಸಿಕೊಡಬಹುದು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಆದ್ರೆ ಇದರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಪ್ಪಾ ಅಂದ್ರೆ ಕನ್ನಡ ಓದೋದಕ್ಕೆ ಬರೋದಕ್ಕೆ ಬರಬೇಕು ಹಾಗೂ 15 ವರ್ಷ ಕರ್ನಾಟಕದ ಪ್ರಜೆಯಾಗಿ ಇರಬೇಕು ಅಂತ. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಎಷ್ಟೋ ಕನ್ನಡಿಗರು ಕಾರಣಾಂತರಗಳಿಂದ ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಾರೆ. ಬಟ್ ಇವರ ತಾಯ್ನಾಡು ಕರ್ನಾಟಕ ಆಗಿದ್ರು ಸಹ ಅವರ ಮಕ್ಕಳಿಗೆ ಬೆಂಗಳೂರಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕಮ್ಮಿ ಆಗುತ್ತೆ. ನಾನು ಈ ಆಕ್ಟ್ ನ ಪಾಸ್ ಮಾಡಬಾರ್ದು ಅಂತ ಹೇಳ್ತಿಲ್ಲ. ಬದಲಾಗಿ ಇದರ ಸಲುವಾಗಿ ಯಾವುದೇ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಹೈರ್ ಮಾಡ್ಕೊಳ್ಳೋಕಿನ್ನ ಮುಂಚೆ ಕನ್ನಡ ಭಾಷೆಯ ಕನಿಷ್ಠ ಪ್ರಾವೀಣ್ಯತೆ ಗೊತ್ತಿರೋ ಎಂಪ್ಲಾಯ್ಸ್ ನ ಹೈರ್ ಮಾಡ್ಕೊಂಡು ಮತ್ತು ಒಂದು ಸಪರೇಟ್ ಟೆಸ್ಟ್ ನ ಪಾಸ್ ಮಾಡಿದವರಿಗೆ ಮಾತ್ರ ಮೀಸಲಾತಿನ ಕೊಡೋದ್ರಿಂದ ಎಲ್ಲ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕನ್ನಡ ಬಳಕೆನೂ ಹೆಚ್ಚಾಗ್ತಿತ್ತು, ಜೊತೆಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಕೂಡ ಕಮ್ಮಿ ಆಗೋದ್ರಿಂದ ಜನರ ನಡುವೆ ವೈವಿಧ್ಯತೆ ಸೃಷ್ಟಿಯಾಗ್ತಿತ್ತು ಮತ್ತು ಕನ್ನಡನ ಮಾತಾಡೋರು ಹೆಚ್ಚಾಗ್ತಿದ್ರು. ಇದರಿಂದ ಬೆಂಗಳೂರು ಮಲ್ಟಿ ಲಿಂಗ್ವಲ್ ಸಿಟಿ ಆಗೋದ್ರಿಂದ ತಪ್ಪಿಸಬಹುದಾಗಿತ್ತು. ಇರೋಕೆ ದುಡಿಯೋಕೆ ಬೆಂಗಳೂರು ಬೇಕು ಅಂಡ್ ಕಷ್ಟ ಬಂದಾಗ ಬೇಡ ಅನ್ನೋದು ಅಕ್ಷರ ಸಹ ತಪ್ಪು. ಸೆಪ್ಟೆಂಬರ್ 9, 2022 ಬೆಂಗಳೂರಲ್ಲಿ ಅತಿಯಾದ ಮಳೆಯಿಂದ ಫ್ಲಡ್ಸ್ ಗೆ ತುತ್ತಾಗುತ್ತೆ. ಇಂತಹ ಕಷ್ಟ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಬಂದ್ರು ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀವಿ ಅಂತ ಕನ್ನಡಿಗರು ಒಂದ್ ಕಡೆ ಆದ್ರೆ ಬೆಂಗಳೂರಿಗೆ ವಲಸೆ ಬಂದಿರೋರು ಇದನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ವಾರೇ ಶುರು ಆಗುತ್ತೆ. ಹ್ಯಾಶ್ಟ್ಯಾಗ್ ಲೀವ್ ಬೆಂಗಳೂರು, ಗೆಟ್ ಲಾಸ್ಟ್ ಮೈಗ್ರೆಂಟ್ಸ್ ಅನ್ನೋ ಹ್ಯಾಶ್ಟ್ಯಾಗ್ಸ್ ಗಳು ತುಂಬಾ ವೈರಲ್ ಆಗ್ತವೆ. ಇದೇ ತರ ಹಲವಾರು ಕ್ಲಾಶಸ್ ಭಾಷೆಯ ಕುರಿತು ಅಂಡ್ ನಾನ್ ಕನ್ನಡಿಗರ ಕುರಿತು ನಿರಂತರವಾಗಿ ನಡೀತಾನೆ ಇದೆ. ಹಾಗಂತ ಬೆಂಗಳೂರಲ್ಲಿ ನಡೀತಿರೋ ಎಲ್ಲಾ ಸಮಸ್ಯೆಗಳಿಗೂ ನಾನ್ ಕನ್ನಡಿಗರೇ ಕಾರಣ ಅಂತ ಹೇಳೋದು ತಪ್ಪಾಗುತ್ತೆ. ಬೇರೆ ರಾಜ್ಯಕ್ಕೆ ಅಥವಾ ಸಿಟಿಗೆ ಬಂದಾಗ ಅಲ್ಲಿ ನಮ್ಮ ಜೀವನನ ಕಟ್ತಿದೀವಿ ಅಂತ ಅಂದಾಗ ಅಲ್ಲಿಯ ಭಾಷೆ ಮತ್ತು ಸಂಸ್ಕೃತಿನ ಅವಲಂಬಿಸ್ಕೊಳ್ಳೋದು ಎಲ್ಲ ನಾನ್ ಕನ್ನಡಿಗರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಹೀಗೆ ಭಾಷೆ ಕಲಿಯೋದ್ರಿಂದ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಮತ್ತು ನಿಮ್ಮ ದೈನಂದಿನ ಕೆಲಸಗಳಲ್ಲೂ ತುಂಬಾ ಸಹಾಯ ಮಾಡುತ್ತೆ. ಕನ್ನಡ ಹೇಳ್ಕೊಡೋದಕ್ಕೆ ಅಂತಾನೆ ತುಂಬಾ NGOs ಬೆಂಗಳೂರಲ್ಲಿ ಇದೆ. ಲೈಕ್ ಕನ್ನಡ ಗೊತ್ತಿಲ್ಲ ಕನ್ನಡ ಕಲಿಕೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಇಂತಹ ಎಷ್ಟೋ NGOs ಗಳು ಬರೀ ವಾರದಲ್ಲಿ 3 ದಿನ 1 ತಾಸು ಇನ್ವೆಸ್ಟ್ ಮಾಡಿದ್ರೆ ಕನ್ನಡ ಕಲಿಯೋದ್ರ ಜೊತೆಗೆ ಒಂದು ಒಳ್ಳೆಯ ಕಮ್ಯುನಿಟಿ ಕೂಡ ಬಿಲ್ಡ್ ಆಗುತ್ತೆ. ಅಂಡ್ ಇದರಿಂದ 90% ಆಫ್ ದ ಪ್ರಾಬ್ಲಮ್ ಸಾಲ್ವ್ ಆಗಿ ಬೆಂಗಳೂರಲ್ಲಿ ಒಂದು ಒಳ್ಳೆ ಕಮ್ಯುನಿಟಿ ಡೆವಲಪ್ ಆಗಲಿ ಅನ್ನೋದೇ ನನ್ನ ಆಸೆ ಕೂಡ. ಮೈಟ್ ನಾಟ್ ಸೈನಿಂಗ್ ಆಫ್.